ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಇಂದಿನ ಈ ಒಂದು ಹೆಲ್ತ್ ಟಿಪ್ಸ್ ನಲ್ಲಿ ಹೆಚ್ಚಿನವರಿಗೆ ಈ ಒಂದು ವಿಡಿಯೋ ನಿಜಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಹೆಚ್ಚಿನವರು ಬಾಯಲ್ಲಿ ಹುಣ್ಣಿನ ಸಮಸ್ಯೆಯನ್ನು ಇಟ್ಕೊಂಡು ಅತ್ಲಾಗಿ ಊಟ ಮಾಡ್ಲಿಕ್ಕಾಗದೆ, ಇತ್ಲಾಗೆ ನೀರು ಕುಡಿಯೋಕ್ಕೂ ಆಗದೆ ಸಂಕಷ್ಟವನ್ನ ಅನುಭವಿಸ್ತಿರ್ತಾರೆ. ಈ ಬಾಯಿ ನೋವು ಯಾಕೆ ಬರುತ್ತೆ ಮತ್ತು ಬಾಯಿ ನೋವಿಗೆ ಮನೆಮದ್ದಿಲ್ವಾ ಅಥವಾ ಬಾಯಿ ನೋವು ಬಂದ್ರೆ ಇಂಗ್ಲಿಷ್ ಮದ್ದನ್ನೇ ಬಳಸಬೇಕಾ? ಈ ಎಲ್ಲಾ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಹೇಳ್ತೀವಿ. ಹಾಗೆ ನಿಮಗೆ ಬೇಕಾಗಿರುವಂತಹ ಬಾಯಿ ನೋವಿಗೆ 5 ಮನೆ ಮದ್ದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಬಾಯಲ್ಲಿ ಹುಣ್ಣಾಗುವುದು ಸಾಮಾನ್ಯ ಸಮಸ್ಯೆಯಾಗಿದ್ರೂ ನೋವು ಹೆಚ್ಚಾಗಿರುತ್ತೆ. ಆಹಾರ ಪದ್ಧತಿ, ವಿಟಮಿನ್ ಕೊರತೆ, ಒತ್ತಡ ಅಥವಾ ದೇಹದ ಉಷ್ಣತೆ ಇವು ಪ್ರಮುಖ ಕಾರಣಗಳಾಗಿವೆ. ವೈದ್ಯಕೀಯ ಚಿಕಿತ್ಸೆ ಅಗತ್ಯವಾಗುವ ಮುನ್ನ ಕೆಲವು ಮನೆಮದ್ದುಗಳನ್ನ ಮಾಡೋದ್ರಿಂದ ತಾತ್ಕಾಲಿಕ ಆರಾಮವನ್ನು ನೀಡಬಹುದು. ಮೊದಲನೆಯದ್ದು ಜೇನುತುಪ್ಪ. ಜೇನುತುಪ್ಪದಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಹುಣ್ಣಿನ ಮೇಲೆ ದಿನಕ್ಕೆ 2 ರಿಂದ 3 ಬಾರಿ ಜೇನುತುಪ್ಪ ಹಚ್ಚುವುದರಿಂದ ನೋವು ಕಡಿಮೆ ಆಗ್ತದೆ ಮತ್ತು ಗುಣಮುಖವಾಗುವ ಪ್ರಕ್ರಿಯೆ ವೇಗವಾಗುತ್ತೆ. ಎರಡನೆಯದ್ದು ತುಪ್ಪ. ಸ್ವಲ್ಪ ತುಪ್ಪವನ್ನ ಹುಣ್ಣಿನ ಭಾಗಕ್ಕೆ ಹಚ್ಚಿದ್ರೆ ಉರಿಯೂತ ಕಡಿಮೆಯಾಗುತ್ತೆ. ತುಪ್ಪ ಬಾಯಿಯ ಒಳಭಾಗವನ್ನ ತಂಪಾಗಿಸಿ ನೋವನ್ನ ಶಮನಗೊಳಿಸುತ್ತೆ. ಮೂರನೆಯದ್ದು ಉಪ್ಪು ನೀರು ಕಷಾಯ. ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ದಿನಕ್ಕೆ 2 ಬಾರಿ ಬಾಯಿ ತೊಳೆಯುವುದು ಉತ್ತಮ. ಇದು ಸೋಂಕು ಹರಡುವುದನ್ನು ತಡೆಯಲು ಸಹಾಯಕ. ನಾಲ್ಕನೆಯದ್ದು ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆಯಲ್ಲಿ ಪ್ರಕೃತಿಯ ಆಂಟಿಸೆಪ್ಟಿಕ್ ಗುಣ ಹೊಂದಿದೆ. ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹುಣ್ಣಿನ ಮೇಲೆ ಹಚ್ಚಿದ್ರೆ ಉರಿಯೂತ ಮತ್ತು ನೋವು ಕಡಿಮೆ ಆಗುತ್ತೆ. ಐದನೆಯದು ಅರಶಿನ ಪೇಸ್ಟ್. ಅರಶಿನದಲ್ಲಿ ಆಂಟಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ. ಸ್ವಲ್ಪ ಅರಶಿನವನ್ನ ನೀರಿನಲ್ಲಿ ಬೆರೆಸಿ ಪೇಸ್ಟ್ ಮಾಡಿ ಹುಣ್ಣಿನ ಮೇಲೆ ಹಚ್ಚಿದ್ರೆ ಶೀಘ್ರ ಗುಣವಾಗಲು ಸಹಾಯ ಮಾಡುತ್ತೆ. ನಿಮ್ಮ ಬಾಯಲ್ಲಿ ಹುಣ್ಣು 10 ದಿನಗಳಿಗಿಂತ ಹೆಚ್ಚು ಕಾಲ ಮುಂದುವರೆದ್ರೆ, ಜ್ವರ ಅಥವಾ ತೀವ್ರ ತಲೆನೋವು ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. ಸಮತೋಲನ ಆಹಾರ, ವಿಟಮಿನ್ ಬಿ ಮತ್ತು ಸಿ ಸಮೃದ್ಧ ಆಹಾರ ಸೇವನೆ ಹಾಗೂ ಸಾಕಷ್ಟು ನೀರು ಕುಡಿಯುವುದು ಬಾಯಿ ಹುಣ್ಣಿನ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಒಂದು ವೇಳೆ ಬಾಯಿ ಹುಣ್ಣಿನ ಸಮಸ್ಯೆ ಹೆಚ್ಚಾದ್ರೆ ವೈದ್ಯರನ್ನ ಭೇಟಿ ಕೊಡೋದಕ್ಕೆ ಮರಿಬೇಡಿ. ನೋಡಿದ್ರಲ್ಲ, ಇದು 5 ಮನೆ ಮದ್ದುಗಳು ಬಾಯಲ್ಲಿ ಹುಣ್ಣಾದ್ರೆ ಮಾಡ್ಕೊಳ್ಬಹುದಾದಂತ ಒಂದು ಮನೆ ಮದ್ದಾಗಿದೆ. ನಿಮಗೇನಾದ್ರೂ ಬಾಯಲ್ಲಿ ಹುಣ್ಣಾಗಿದ್ರೆ ಈ ಒಂದು ಮನೆ ಮದ್ದನ್ನ ಬಳಕೆ ಮಾಡ್ಕೊಳ್ಬಹುದು. ನಿಮ್ಗೇನಾದ್ರೂ ಇದರಲ್ಲಿ ಡೌಟ್ ಇದ್ರೆ ಅಥವಾ ನಿಮ್ಮ ಆರೋಗ್ಯದ ಒಳಿತಿಗಾಗಿ ನೀವು ಈ ಸಲಹೆಯನ್ನ ಪಡ್ಕೊಳ್ತೀರಂತಾದ್ರೆ ವೈದ್ಯರ ಸಲಹೆಯನ್ನು ಕೂಡ ಪಡ್ಕೊಳ್ಳೋದು ತುಂಬಾನೇ ಒಳ್ಳೆಯದಾಗಿರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ತನಕ ಬಿ ಸೇಫ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.